SIP ಬಗ್ಗೆ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ಏನಿದೆ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್. ಅಂದ್ರೆ ಕ್ರಮಬದ್ಧವಾಗಿ ಒಂದು ಇನ್ವೆಸ್ಟ್ಮೆಂಟ್ ಮಾಡೋ ಪ್ಲಾನ್ ಅನ್ನು SIP ಅಂತ ನಾವು ಹೇಳ್ತೀವಿ. SIP ಅಲ್ಲಿ ಮ್ಯೂಚುವಲ್ ಫಂಡ್ಸ್ ಅಂಡ್ ಅದರ್ ಇನ್ವೆಸ್ಟ್ಮೆಂಟ್ಸ್ ಇದೆ. ನಾವು ಮ್ಯೂಚುವಲ್ ಫಂಡ್ಸ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಪ್ರತಿ ತಿಂಗಳು ಕೊಡೋ ದುಡ್ಡನ್ನ ಮ್ಯೂಚುವಲ್ ಫಂಡ್ ಕಂಪನಿ ಫಂಡ್ ಮ್ಯಾನೇಜರ್ಗೆ ಅಲೋಕೇಶನ್ ಮಾಡುತ್ತೆ. ಫಂಡ್ ಮ್ಯಾನೇಜರ್ ಆ ದುಡ್ಡನ್ನ ಸೆಕ್ಯೂರಿಟೀಸ್ ಗಳಲ್ಲಿ ಇನ್ವೆಸ್ಟ್ ಮಾಡಿ ರಿಟರ್ನ್ಸ್ ತೆಗೆಯೋದಕ್ಕೆ ಟ್ರೈ ಮಾಡ್ತಾರೆ. ಆ ಬರೋ ರಿಟರ್ನ್ಸ್ ಗಳು ನಮಗೆ ವಾಪಸ್ ಕೊಡ್ತಾರೆ. ಸೊ ಈ ಎಲ್ಲಾ ಪ್ರೋಸೆಸ್ ಮಾಡೋದಕ್ಕೋಸ್ಕರ ಮ್ಯೂಚುವಲ್ ಫಂಡ್ ಕಂಪನಿ ಸರ್ಟನ್ ಅಮೌಂಟ್ ಆಫ್ ಕಮಿಷನ್ ತಗೊಂತಾರೆ. ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಮನಿ ಮಾರ್ಕೆಟ್ ಫಂಡ್, ಬಾಂಡ್ ಫಂಡ್ಸ್, ಈಕ್ವಿಟಿ ಫಂಡ್ಸ್, ಬ್ಯಾಲೆನ್ಸ್ ಫಂಡ್ಸ್ ಅಂಡ್ ಈಕ್ವಿಟಿ ಇಂಡೆಕ್ಸ್ ಫಂಡ್ಸ್ ಅಂತ. ಸೊ ನಾವು ಮೇಜರ್ ಆಗಿ ಈಕ್ವಿಟಿ ಇಂಡೆಕ್ಸ್ ಫಂಡ್ಸ್, ಈಕ್ವಿಟಿ ಫಂಡ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ 20 years ಅಲ್ಲಿ ಅಂತ ನೋಡಿದ್ರೆ, ನಿಫ್ಟಿ 50 ಲಾಸ್ಟ್ 20 years ಅಲ್ಲಿ 12% CAGR ರಿಟರ್ನ್ ಕೊಟ್ಟಿದೆ. ಉದಾಹರಣೆಗೆ 1 ಲಕ್ಷ ನಾವೇನಾದ್ರು 20 years ಮುಂಚೆ ಇನ್ವೆಸ್ಟ್ ಮಾಡಿದ್ರೆ ಇವತ್ತಿಗೆ 9,64,629 ರೂಪಾಯಿ ಇರ್ತಾ ಇತ್ತು. ರಿಟರ್ನ್ಸ್ ಆರ್ ನಾಟ್ ಗ್ಯಾರಂಟಿಡ್. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಮೇಲೆ ಹೋದಾಗ ನಮ್ಮ ರಿಟರ್ನ್ಸ್ ಮೇಲೆ ಹೋಗುತ್ತೆ, ನಾವು ಸ್ಟಾಕ್ ಮಾರ್ಕೆಟ್ ಡೌನ್ ಆದಾಗ ನಮ್ಮ ರಿಟರ್ನ್ಸ್ ಕೂಡ ಡೌನ್ ಆಗುತ್ತೆ. ಸೊ ನೀವೇನಾದ್ರೂ ಆಲ್ರೆಡಿ SIP ಮಾಡ್ತಾ ಇದ್ರಿ ಅಥವಾ SIP ಬಗ್ಗೆ ತಿಳ್ಕೊಳಕ್ಕೆ ಇಂಟ್ರೆಸ್ಟ್ ಇದ್ರೆ SIP ಅಂತ ಕಮೆಂಟ್ ಮಾಡಿ. ರಾಜೀವ್ ಫಿನಾನ್ಸ್ ನ ಫಾಲೋ ಮಾಡಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.